नमः प्रणवशोभितं नवकाशाय खण्डाम्बरं त्रिदण्डपरिमण्डितं त्रिविधतत्त्वनिर्वाहकं दयाञ्चितधृगञ्चलं दलितवादिवग्वैभवं क्षमादिगुणसागरं शरणमेमि रामानुजम्। श्रीविष्णुचित्तकुलनन्दन कल्पवल्लीं श्रीरङ्गराजहरिचन्दन योगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये। यद्भ्रूभङ्गाप्रमाणं स्थिरचररचना तारतम्ये मुरारेः वेदान्तास्तत्त्वचिन्तां मुरभिदुरसि यत्पादचिह्नैस्तरन्ति भोगोपोद्घात केळीचुळकित भगवद्वैश्वरूप्यानुभावा सानश्रीरास्तृणीताम् अमृतलहरिधीलङ्घनीयैरपाङ्गैः कृष्णो रक्षतु नो जगत्त्रयगुरुः कृष्णं नमस्याम्यहम्। कृष्णेनामरशत्रवो विनिहताः कृष्णाय तस्मै नमः। कृष्णादेव समुत्थितं जगदिदं कृष्णस्य दासोऽस्म्यहम्। कृष्णे तिष्ठति सर्वमेतदखिलं हे कृष्ण रक्षस्व माम्। नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ति सोच्छिष्टायां सजनिगलितं यावलात्कृत्य भुङ्क्ते गोदा तस्यै नमैदमिदं भूय एवास्तु भूयः। अन्नवयल पुदुवै आण्डाळरङ्गर्क्कु பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன விம்மாத்தம் நாங்கடவா வண்ணமே நல்கு। ஏத்தகலங்கள் எதிர்பொங்கி மீதளிப்பா மாத்தாதே பால் சொரியும் வள்ளல் பெரும் பசுக்கள் ஆத்தப்படைத்தான் மகனே அறிவுராய் ஊத்தமுடையாய் பெரியாய் உலகினில் தொத்தமாய் நின்ன சுடரே துயிலையாய் மாத்தார் உனக்கு வலி தொலைந்துன் வாசல் கண் ஆத்தாது வந்து உன்னடி பணியுமா போலே பொத்தியாம் வந்தோம் புகழ்ந்தேலோரெம்பாவாய்। ஆண்டாள் திருவடிகளே ಶರಣಂ। ಶ್ರೀಯಪತಿಯಾಗಿ ಅಖಿಲೇಯ ಪ್ರತ್ಯನೀಕ ಸಮಸ್ತ ಕಲ್ಯಾಣೈಕ ತಾನನಾದ ಪರಮಾತ್ಮನನ್ನ ಹಾಗೂ ಅವನ ಗೊಲ್ಲನಾಗಿರುವ ಕೃಷ್ಣಾವತಾರದ ಆ ಪತ್ನಿಯಾದ ನಪ್ಪಿನ್ನಯ್ಯನ್ನ ಇಬ್ಬರಿಗೂ ಆಂಡಾಳ್ ಸುಪ್ರಭಾತವನ್ನ ಹಾಡಿದಳು. ಕಲಿಯೇ ತುಯಿಲೆಳಾಯ್ ಶಕ್ತಾರ್ಕ வெப்பம் கொடுக்கும் விமலா துயிலெழாய் ಎಂಬುದಾಗಿಯೂ ಶಪ್ಪನ್ನ ಮೆನ್ಮುಲೆ ಶವ್ವಾಯ್ ಶಿರುಮರಂಗುಲ್
ನಪ್ಪಿನ್ನೆನಂಗಾಯ್ ತಿರುವೆ ತುಯ್ರೆಳಾಯ್ ಎಂಬುದಾಗಿಯೂ ಆಂಡಾಳ್ ಆ ಇಬ್ಬರಿಗೂ ದಿವ್ಯ ದಂಪತಿಗಳಿಗೆ ಆಂಡಾಳ್ ಸುಪ್ರಭಾತವನ್ನ ಗಾನ ಮಾಡಿ ನಿಮ್ಮಿಬ್ಬರ ದಯೆಯಿಂದಲ್ಲವ ನಮಗೆ ಪರಮಾತ್ಮ ಕೈಂಕರ್ಯ ಲಾಭವಾಗಬೇಕು. ಇಪ್ಪೋದೆ ಎಮ್ಮೈ ನೀರಾಟ್ಟು ಎಂಬುದಾಗಿ ಎಲ್ಲರನ್ನ ಕೂಡಿಸಿ ಯಾರ್ಯಾರಿಗೆಲ್ಲ ಪರಮಾತ್ಮನ ವಿಷಯದಲ್ಲಿ ಅಭಿನಿವೇಶ ಉಂಟೋ ಅವರೆಲ್ಲರೂ ಕೂಡ ಆ ಪರಮಾತ್ಮನ ಕೈಂಕರ್ಯವೆಂಬ ಫಲವನ್ನು ಪಡೆಯಬೇಕು ಎಂಬುದಕ್ಕಾಗಿ ಎಮ್ಮೈ ಎಂಬುದಾಗಿ ಎಲ್ಲರನ್ನ ಒಟ್ಟಾಗಿ ಸೇರಿಸಿ ಆಂಡಾಳ್ ಕೈಂಕರ್ಯ ಪ್ರಾರ್ಥನೆಯನ್ನು ಮಾಡ್ತಾಳೆ. ನೀರಾಟ್ಟಂ ಎಂದರೆ ಭಗವತ್ ಸಂಶ್ಲೇಷ, ಪರಮಾತ್ಮನೊಡನೆ ಕೂಡಿ ಪರಮಾತ್ಮನ ಆನಂದಕ್ಕಾಗಿ ಪರಮಾತ್ಮನಿಗೆ ಮಾಡತಕ್ಕಂತಹ ಸೇವೆಯೇ ಆಂಡಾಳ ಬಯಸತಕ್ಕಂತಹ ನೀರಾಟ್ಟಂ. ಅದನ್ನ ಈಗಲೇ ನಮಗೆ ಏರ್ಪಡಿಸು, ಇನ್ನು ಪರಮಾತ್ಮನ ವಿರಹವನ್ನ ತಾಳಲಾರೆವು ಎಂದಾಗ ಆ ಕೃಷ್ಣ ಪರಮಾತ್ಮನು ನಪ್ಪಿನ್ನೆ ಪಿರಾಟಿಯೂ ಕೂಡ ಇವರ ಆರ್ತಿಯನ್ನ ಇವರುಗಳು ತಮ್ಮನ್ನ ಬೇಡಿಕೊಳ್ಳುವ ಪ್ರಕಾರವನ್ನೆಲ್ಲ ಆಲೋಚಿಸಿ ಆರ್ತರಾಗಿ ಬಂದಿದ್ದಾರೆ, ಶರಣಾಗತರಾಗಿ ಬಂದಿದ್ದಾರೆ. ಇವರಿಗೆ ಅನುಗ್ರಹ ಮಾಡಬೇಕು ಎಂಬುದಾಗಿ ನಪ್ಪಿನ ವಿರಾಟಿ ಸಂಕಲ್ಪವನ್ನ ಮಾಡಿ, ಗೋಪಿಕೆಯರೇ ಇಷ್ಟೊಂದು ನಿಮಗೆ ಕಾತರಬೇಕೆ? ನಾನು ಕೂಡ ನಿಮ್ಮ ಹಾಗೆ ಒಬ್ಬಳಲ್ಲವ, ನಾನು ನಿಮ್ಮ ಹಾಗೆ ಒಬ್ಬ ಗೋಪಕನ್ನಿಕೆ, ನಾನು ನಿಮ್ಮ ಹಾಗೆ ಕೃಷ್ಣನನ್ನ ಪ್ರೇಮಿಸುವವಳು, ಕೃಷ್ಣನ ಪ್ರಣಯದಲ್ಲಿ ಪೂರ್ಣವಾಗಿ ಮುಳುಗಿದವಳು ನಾನಲ್ಲವಾ? ಇದೋ ಎದ್ದು ಬಂದೆ, ನಿಮ್ಮೊಡನೆ ನಾನೂ ಕೂಡಿಕೊಂಡು ನಾವೆಲ್ಲರೂ ಒಟ್ಟಾಗಿ ಸೇರಿ ಕೃಷ್ಣನನ್ನ ಗಾನ ಮಾಡೋಣ, ಕೃಷ್ಣ ಚರಣಾರವಿಂದಗಳ ಕೈಂಕರ್ಯವನ್ನು ಮಾಡೋಣ, ನಾನೂ ಕೂಡ ನಿಮ್ಮಲ್ಲಿ ಒಬ್ಬಳಲ್ಲವಾ ಎಂಬುದಾಗಿ ಆ ನಪ್ಪಿನ ವಿರಾಟಿ ಈ ಗೋದಾಗೋಟಿಗೆ ಅವಯವನ್ನ ಕೊಟ್ಟು ತನ್ನ ಅಂತಃಪುರದಿಂದ ಎಚ್ಚೆತ್ತುಕೊಂಡು ಬಂದು ಈ ಗೋಪಿಕಾ ಗೋಷ್ಠಿ ಗೋದಾಗೋಷ್ಠಿಯೊಡನೆ ಅವಳು ಕೂಡ ಒಂದಾಗಿ ಸೇರಿ ಈಗ ಇವರೆಲ್ಲರೂ ಕೂಡಿ ಕೃಷ್ಣ ಪರಮಾತ್ಮನಿಗೆ ಸುಪ್ರಭಾತವನ್ನು ಗಾನ ಮಾಡ್ತಾರೆ. ತಾವು ಬಂದ ಪ್ರಕಾರ ಆ ಪರಮಾತ್ಮನ ಕಲ್ಯಾಣ ಗುಣಗಳು ಯಾವ ರೀತಿ ತಮ್ಮನ್ನ ಆಕರ್ಷಣೆ ಮಾಡಿ ಪರಮಾತ್ಮನ ದರ್ಶನ ಕಟಾಕ್ಷವಿಲ್ಲದೆ ಅರಕ್ಷಣ ಕೂಡ ಇರುವುದು ಅಸಹನೀಯವಾಗಿ ಅವನೇ ಬಂದು ಕಾಪಾಡಬೇಕು, ಅವನೇ ಬಂದು ರಕ್ಷಿಸಬೇಕು ಎಂಬುದು ಉಪಾಯ ನಿಷ್ಠೆ. ಆದರೆ ಅಂತಹ ಉಪಾಯ ನಿಷ್ಠೆಯನ್ನು ಮೀರಿ ಪರಮಾತ್ಮನ ವಿರಹ ತಮ್ಮನ್ನ ಪ್ರಚೋದನೆ ಮಾಡಿದ್ದರಿಂದ ಆ ಪರಮಾತ್ಮನನ್ನ ಪಡೆಯುವುದರಲ್ಲಿ ತೀವ್ರವಾದ ತ್ವರೆಯುಳ್ಳವರಾಗಿ ನಾವು ಬಂದೆವು ಎಂಬುದಾಗಿ ತಾವು ಬಂದ ಪ್ರಕಾರವನ್ನ ಪರಮಾತ್ಮನನ್ನ ಬಿಟ್ಟಿರಲಾಗದ ತಮ್ಮ ದೆಸೆಯನ್ನ ಆಂಡಾಳ್ ವರ್ಣನೆ ಮಾಡುತ್ತಾ ತಾವುಗಳು ಪ್ರಪನ್ನರಾಗಿ ಪರಮಾತ್ಮನಿಗೆ ಪರಿಪೂರ್ಣವಾಗಿ ತಮ್ಮನ್ನ ಸಮರ್ಪಣೆ ಮಾಡಿಕೊಂಡು ಬಂದ ರೀತಿಯನ್ನ ವರ್ಣಿಸುತ್ತಾ ಪರಮಾತ್ಮ ತಮಗೆ ಅನುಗ್ರಹ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡತಕ್ಕಂತಹ ತಿರುಪ್ಪಾವೈ ದಿವ್ಯಶಾಸ್ತ್ರದ ಅಪರಿಮಿತವಾದ ವೇದಾಂತಾರ್ಥಗಳನ್ನ ಅನೇಕ ರಹಸ್ಯಾರ್ಥಗಳನ್ನ ಒಳಗೊಂಡಂತಹ ಪಾಶುರವೇ 21ನೇ ಪಾಶುರ. ಏತ್ತ ಕಲಂಗಳ್ ಎದಿರ್ಪೊಂಗಿ ಮೀದಳಿಪ್ಪ ಮಾತ್ತಾದೆ ಪಾಲ್ಸೊರಿಯುಂ ವಳ್ಳಲ್ ಪೆರುಂ ಪಶುಕ್ಗಳ್ ಆತ್ತಪ್ಪடைத்தான் ಮಹನೇ ಅರಿವುರಾಯ್ ಎಂಬುದಾಗಿ ಆ ನಂದಗೋಪಾಲನ ಪುತ್ರನಾಗಿ ಇರ್ತಕ್ಕಂತಹ ಆ ಕೃಷ್ಣ ಪರಮಾತ್ಮನ ಗೋಪತ್ವವನ್ನ ಗೊಲ್ಲತ್ವವನ್ನ ಮುಂದಿಟ್ಟು ಆ ಕೃಷ್ಣನಿಗೆ ಸುಪ್ರಭಾತವನ್ನ ಗಾನ ಮಾಡ್ತಾರೆ. ಇಡೀ ಆಂಡಾಳ್ ಗೋಷ್ಠಿ ಇವರ ಜೊತೆಯಲ್ಲಿ ಈಗ ನಪ್ಪಿನ ಪಿರಾಟಿ ಆ ನೀಳಾದೇವಿಯು ಕೂಡ ಇವರೊಡನೆ ಕೂಡಿಕೊಂಡಿದ್ದಾಳೆ. ಹೀಗೆ ಎಲ್ಲರೂ ಕೂಡಿ ಆ ಗೋಪನಾದಂತಹ ಗೋಪಾಲಕನಾದಂತಹ ಕೃಷ್ಣ ಪರಮಾತ್ಮನಿಗೆ ಸುಪ್ರಭಾತವನ್ನ ಗಾನ ಮಾಡ್ತಾರೆ. ಯಾರಿವನು? ಆ ಕೃಷ್ಣನನ್ನ ನೋಡಿ ಆಂಡಾಳ ಹೇಳ್ತಾಳೆ, ಹೇ ಕೃಷ್ಣ, ನಮ್ಮನ್ನ ಈ ರೀತಿ ಬಾಗಿಲಲ್ಲಿ ನಿಲ್ಲಿಸಿ ಕಣ್ಣನ್ನ ತೆರೆಯದೆ ಅಂತಃಪುರದಲ್ಲಿ ಮಲಗಿದೆಯಲ್ಲ, ಇದು ನಿನಗೆ ಉಚಿತವಾ? ನಿನ್ನನ್ನ ಯಾರೆಂದು ತಿಳಿದೆ? ಪರಮಪದದಲ್ಲಿರುವ ನಾರಾಯಣ ಎಂದು ಭಾವಿಸಿದೆಯಾ? ಅಥವಾ ಆ ಅಯೋಧ್ಯೆಯನ್ನಾಳುವ ಚಕ್ರವರ್ತಿ ಕುಮಾರನಾದ ಶ್ರೀರಾಮ ಎಂದು ಭಾವಿಸಿದೆಯಾ? ನಾವೇನಾದರೂ ಪರಮಪದ ಬಾಗಿಲಗ ಬಂದ್ವಿ? ನಾವೇನಾದರೂ ಅಯೋಧ್ಯೆಯ ಬಾಗಿಲಗ ಬಂದ್ವಿ? ನಾವು ಎಲ್ಲಿಗೆ ಬಂದಿದ್ದೇವೆ? ನೀನು ಯಾರು? ನಾವು ಯಾರು? ನಮಗೂ ನಿನಗೂ ಇರ್ತಕ್ಕಂತಹ
ಬಾಂಧವ್ಯ ಎಂತಹದು, ನಾವುಗಳು ಯಾರು ಎಂಬುದಾಗಿ ಆ ಪರಮಾತ್ಮನಿಗೂ ತಮಗೂ ಇರ್ತಕ್ಕಂತಹ ಆ ಗೋಪಾಲಕತ್ವ ಗೋಪತ್ವದ ಸಂಬಂಧವನ್ನ ಮುಂದೆ ಇಟ್ಟು, ನೀನು ನಮ್ಮ ಬಂಧುವಲ್ಲವ, ನಾವು ಕೂಡ ಗೋಪಕನ್ನಿಕೆಯರು, ನೀನು ಗೋಪಾಲಕ, ನಮ್ಮ ಒಡೆಯನಾದ ನಂದಗೋಪಾಲನ ಮಗನಾಗಿ ಹುಟ್ಟಿ ಗೊಲ್ಲನಾದವನು ನೀನು. ನಾವೇನಾದರೂ ಅಯೋಧ್ಯೆಗೆ ಬಂದ್ವಾ, ಪರಮಪದಕ್ಕೆ ಬಂದ್ವಾ, ಕ್ಷೀರಸಾಗರಕ್ಕೆ ಬಂದ್ವಾ? ನಾವು ಬಂದಿರೋದು ಎಲ್ಲಿಗೆ? ಒಬ್ಬ ಗೊಲ್ಲನ ಮನೆ ಬಾಗಿಲಿಗೆ ಬಂದಿದ್ದೀವಿ. ಗೊಲ್ಲತಿಯರಾದ ನಮ್ಮನ್ನ ಈ ರೀತಿ ಹೊರಗೆ ನಿಲ್ಲಿಸುವುದು ನಿನ್ನ ಗೋಪತ್ವಕ್ಕೆ ಹೊಂದುವುದಾ ಎಂಬುದಾಗಿ ಆಂಡಾಳು ಕೇಳ್ತಾಳೆ. ಅದು ಎಂತಹ ಗೊಲ್ಲ ಇವನು, ನೀನು ಯಾರು ಎಂಬುದನ್ನು ಕೃಷ್ಣ ಪರಮಾತ್ಮನಿಗೆ ನೆನಪು ಮಾಡ್ತಾಳಂತೆ. ನೀನು ಯಾರು ಅಂತ ತಿಳ್ಕೊಂಡಿದೀಯಾ, ಸ್ವಲ್ಪ ಯೋಚನೆ ಮಾಡು ಎಂಬ ಹಾಗೆ ಆ ಕೃಷ್ಣನನ್ನ ನೀನು ಯಾರು ಎಂಬುದನ್ನ ಸ್ವಲ್ಪ ಅರಿವು ಮೂಡಿಸಿಕೋ, ನಾವು ಎಲ್ಲಿಗೆ ಬಂದಿದ್ದೀವಿ ಎಂಬುದಕ್ಕಂತಹದ್ದನ್ನ ಅರಿವು ಮೂಡಿಸಿಕೋ, ಅರಿವುರಾಯ್ ಎಂಬುದಾಗಿ ಆ ಕೃಷ್ಣನನ್ನ ನೋಡಿ ಹೇಳ್ತಾಳೆ ಆಂಡಾಳ್. ಎಲ್ಲಿಗೆ ಬಂದಿದ್ದೀರಾ? ಏತ್ತ ಕಲಂಗಳ್, ಏತ್ತ ಎತ್ತಲ್ಪಟ್ಟ ತೆಗೆಯಲ್ಪಟ್ಟಂತಹ ಕಲಂಗಳ್, ಕಲ ಅಂದರೆ ಪಾತ್ರೆ, ಕೊಡಗಳು, ಕುಂಭಗಳು, ಪಾತ್ರೆ ಎಂಬುದಾಗಿ ಅರ್ಥ. ಏತ್ತ ಎತ್ತಲ್ಪಟ್ಟಂತಹ ತೆಗೆಯಲ್ಪಟ್ಟಂತಹ ಕಲಂಗಳ್, ಪಾತ್ರೆಗಳನ್ನು ಕುಂಭಗಳನ್ನು ಎದಿರ್ಪೊಂಗಿ ಮೇರೆ ಮೀರಿ ಸೂಸುವಂತೆ, ಅದು ತುಂಬಿ ಹೋದರೂ ಕೂಡ ಇನ್ನೂ ಹೊರಸೂಸಿ ಚೆಲ್ಲುವಂತೆ ಮೀದಳಿಪ್ಪ, ಹೊರಸೂಸಿ ಚೆಲ್ಲುವ ರೀತಿಯಲ್ಲಿ ಎದಿರ್ಪೊಂಗಿ ಮೀದಳಿಪ್ಪ, ಮೇಲೆ ಮೇಲೆ ಉಕ್ಕಿ ಆ ಹಾಲು ಕೆಳಗೆ ಚೆಲ್ಲುವ ರೀತಿಯಲ್ಲಿ ಮಾತಾದೆ ಎಡಬಿಡದೆ ಪಾಲ್ಶ್ವರಿಯಂ, ಹಾಲನ್ನು ಸುರಿಸತಕ್ಕಂತಹ ವಳ್ಳಲ್, ಉದಾರವಾದಂತಹ ಪೆರುಂ ಪಶುಕ್ಕಳ್, ದೊಡ್ಡ ದೊಡ್ಡ ಹಸುಗಳನ್ನು ಆತ್ತ ಪಡೆಯುತ್ತಾನ್, ಅತ್ಯಧಿಕವಾಗಿ ಉಳ್ಳಂತಹವನ ಮಗನೇ, ಪುತ್ರನಾದವನೇ, ಅರಿವುರಾಯ್ ಏಳು ಅಂತಾಳು. ಏತ್ತ ಕಲಂಗಳ್ ಎದಿರ್ಪೊಂಗಿ ಮೀದಳಿಪ್ಪ, ಆ ಹಸುವಿನ ಕೆಚ್ಚಲಿನ ಕೆಳಗಡೆಯಲ್ಲಿ ಪಾತ್ರೆಯನ್ನು ಇಡುವುದಷ್ಟೇ. ಅದನ್ನು ಸುಮ್ಮನೆ ಕೆಚ್ಚಲನ್ನು ಸ್ಪರ್ಶ ಮಾಡಿದ್ರೆ ಸಾಕು, ಅದನ್ನು ನೀವು ಹಾಲನ್ನು ಕರಿಯಬೇಕಾಗೂ ಇಲ್ಲ. ಆ ಕೆಚ್ಚಲಿನ ಕೆಳಗಡೆಯಲ್ಲಿ ಚಿಕ್ಕ ಪಾತ್ರೆ, ದೊಡ್ಡ ಪಾತ್ರೆ, ಒಂದು ಸಮುದ್ರವನ್ನೇ ತಂದಿಟ್ಟರೂ ಕೂಡ ಅದು ತುಂಬಿ ಹೊರ ಸೂಸುತ್ತಂತೆ. ಆ ರೀತಿಯಾಗಿ ಎಂಥ ಒಂದು ಹಂಡೆ ಅಲ್ಲ, ಕೊಳಗ ಅಲ್ಲ, ಒಂದು ಸಮುದ್ರದಷ್ಟೇ ದೊಡ್ಡ ಪಾತ್ರೆಯನ್ನು ತಂದಿಟ್ಟರೂ ಕೂಡ ಅದೆಲ್ಲವೂ ಕೂಡ ತುಂಬಿ ಎದಿರ್ಪೊಂಗಿ ಮೀದಳಿಪ್ಪ, ಮೇರೆ ಮೀರಿ ಹೊರಸೂಸುವಂತೆ ಹಾಲನ್ನು ಎಡಬಿಡದೆ ಕರೆಯತಕ್ಕಂತಹ ಉದಾರವಾದ ದೊಡ್ಡ ದೊಡ್ಡ ಆಕಾರವನ್ನು ಉಳ್ಳಂತಹ ಹಸುಗಳನ್ನು ಅಪಾರವಾಗಿ ಎಣಿಸಲಾರದಷ್ಟು ಸಂಖ್ಯೆಯಲ್ಲಿ ಉಳ್ಳವನ ಮಗನೇ ಎಂಬುದಾಗಿ ಕರೀತಾಳೆ ಇಲ್ಲಿ ಆಂಡಾಳ್. ಇಲ್ಲಿ ನಂದಗೋಪಾಲನ ಹೆಸರನ್ನು ಹೇಳಲಿಲ್ಲ, ಆದರೆ ಅವನ ಐಶ್ವರ್ಯವನ್ನು ಹೇಳ್ತಾರೆ. ಒಂದು ಪಾಶರದಲ್ಲಿ ಮಂಗಳಾಶಾಸನ ತತ್ಪರತೆ, ಒಂದು ಪಾಶರದಲ್ಲಿ ಅವನ ದಾನಶೀಲತೆ, ಒಂದು ಪಾಶರದಲ್ಲಿ ಓಡಾದ ತೋಳ್ಬಲಿಯನ್ ಎಂಬುದಾಗಿ ಅವನ ತೋಳ್ಬಲ, ವೀರಶೌರ್ಯ ಪರಾಕ್ರಮ, ಈ ರೀತಿ ಒಂದೊಂದು ಪಾಶರದಲ್ಲಿ ಆ ನಂದಗೋಪಾಲನ ಒಂದೊಂದು ಗುಣವನ್ನ ನಿರೂಪಣೆ ಮಾಡಿದಾರಲ್ಲವಾ. ಇದು ಅಲ್ಲೆಲ್ಲ ನಂದಗೋಪಾಲನ ಹೆಸರು ಹೇಳಿದ್ರು. ಕೂರ್ವೇಲ್ ಕೊಡಂತೊಳಿಲನ್ ನಂದಗೋಪಾಲನ್, ಅರಂ ಶೆಯ್ಯುಂ ನಂದಗೋಪಾಲ, ಓಡಾದ ತೋಳ್ಬಲಿಯನ್ ನಂದಗೋಪಾಲ ಅಂತ ಅಲ್ಲೆಲ್ಲ ನಂದಗೋಪಾಲನ ಹೆಸರನ್ನ ಹೇಳಿದ್ರು. ಆದರೆ ಇಲ್ಲಿ ಅವನ ಹೆಸರೇ ಹೇಳಲಿಲ್ಲ. ಅದರ ಬದಲಾಗಿ ಎಂಥ ದೊಡ್ಡ ದೊಡ್ಡ ಪಾತ್ರೆಯನ್ನಿಟ್ಟರೂ ಕೂಡ ಅದು ತುಂಬಿದರೂ ಕೂಡ ಇನ್ನೂ ಮೇರೆ ಮೀರಿ ಸೂಸುವಂತೆ ಎಡಬಿಡದೆ ಹಾಲನ್ನು ಕರೆಯುವ ಹಸುಗಳು. ಅದು ಹೇಗೆ? ಎಣಿಸಲಾರದಷ್ಟೇ ಹಸುಗಳಂತೆ. ಆತ್ತ ಪಡೆಯುತ್ತಾನ್ ಎನ್ನುತ್ತಾಳೆ ಆಂಡಾಳ್. ಅಂದರೆ ಏನು? ಅತ್ಯಧಿಕವಾಗಿ ಆ ಹಸುಗಳಿದೆಯಂತೆ. ನಂದಗೋಪನ ಬಳಿಯಲ್ಲಿ ಎಷ್ಟು ಹಸು ಇದೆ ಅಂತ ಅವನಿಗೆ ಗೊತ್ತಿಲ್ಲ. ಕಾರಣ ಏನು? ಎಣಿಸೋದಕ್ಕಾದ್ರಲ್ವಾ ಎಣಿಸೋದು. ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳು, ಸಮುದ್ರ ತೀರದಲ್ಲಿ ಎಷ್ಟು ಮರಳಿನ ಕಣಗಳು, ಪರಮಾತ್ಮನಿಗೆ ಎಷ್ಟು ಕಲ್ಯಾಣ ಗುಣಗಳು, ಕೃಷ್ಣನ ಬಾಲಚೇಷ್ಟಿತಗಳು ಎಷ್ಟೋ, ನಮ್ಮ ದೋಷಗಳೇ ಎಷ್ಟೋ, ಅಷ್ಟು ಹಸು ಇದೆಯಂತೆ. ನೀವೇ ಎಣಿಸ್ಕೊಳ್ಳಿ ಅಂದ್ಬಿಟ್ಟು ವ್ಯಾಖ್ಯಾತ. ಈ ರೀತಿಯಾಗಿ ಅಪರಿಮಿತವಾದಂತಹ ಹಸುಗಳನ್ನು ಉಳ್ಳವನು ಆ ನಂದಗೋಪಾಲ. ಇವತ್ತಿಗೂ ಕೂಡ ನಂದಗಾಮ್ ಅಂತ ಒಂದು ಸ್ಥಳ,
ಆ ಬೃಂದಾವನದ ಸಮೀಪದಲ್ಲಿ ಇದೆ. ಅಲ್ಲಿ ಹೋದರೆ ಅದು ನಂದಗೋಪಾಲ ತನ್ನ ಹಸುಗಳನ್ನು ಇಟ್ಟಿದ್ದ ಸ್ಥಳ. ಅಲ್ಲಿ ಯಾರು ಹಸುಗಳನ್ನು ಕಟ್ಟಾಕೋದು ಮೂಗ್ದಾರ ಏನೂ ಇಲ್ಲ, ಎಲ್ಲ ಹಸುಗಳು ಹಂಗಂಗೆ ಓಡಾಡ್ತಿರುತ್ತವೆ. ಇವತ್ತಿಗೂ ಕೂಡ ಅಲ್ಲಿ ಲಕ್ಷಾಂತರ ಹಸುಗಳಿದೆಯಲ್ಲವ. ಇನ್ನು ನಂದಗೋಪಾಲನ ಕಾಲದಲ್ಲಿ ಆ ಹಸುಗಳ ಸಂಖ್ಯೆ ಎಷ್ಟಿರಬಹುದು? ಆತ ಪಡೆಯುತ್ತಾನ್. ಇಂತಹ ಅಪರಿಮಿತವಾಗಿ ಹಾಲನ್ನು ಕರೆಯುವ ಹಸುಗಳನ್ನು ಅಪರಿಮಿತವಾಗಿ ಉಳ್ಳಂತಹವನ ಪುತ್ರನೇ ಎಂಬುದಾಗಿ ಆ ನಂದಗೋಪಾಲನ ಐಶ್ವರ್ಯವನ್ನು ಹೇಳ್ತಾಳೆ ಇಲ್ಲಿ. ಆ ಗೋಕುಲದಲ್ಲಿರುವವರಿಗೆಲ್ಲ ಯಾವುದು ಐಶ್ವರ್ಯ? ವಯಂ ಗೋಧನಾಹ. ಒಬ್ಬನ ಬಳಿಯಲ್ಲಿ ಎಷ್ಟು ಅಧಿಕವಾದ ಹಸುಗಳಿದ್ರೆ ಅವನ ಅಷ್ಟು ದೊಡ್ಡ ಶ್ರೀಮಂತ. ಅವರ ಶ್ರೀಮಂತಿಕೆಯನ್ನು ಗುರುತಿಸುವುದು ಅವರ ಬಳಿಯಲ್ಲಿರುವ ಗೋವುಗಳ ಸಂಖ್ಯೆಯಿಂದ. ಎಲ್ಲರಿಗಿಂತ ಅಧಿಕವಾದ ಶ್ರೀಮಂತ ಈ ನಂದಗೋಪಾಲನಂತೆ. ಆದ್ದರಿಂದಲೇ ಅವನು ಗೋಕುಲಕ್ಕೆ ಒಡೆಯ, ಗೋಕುಲಕ್ಕೆ ಅವನು ಅಧಿಪತಿ. ಆ ನಂದಗೋಪಾಲನ ಪುತ್ರನಾದವನೇ ಅಂತಾಳೆ ಈ ಕೃಷ್ಣನನ್ನ. ಅಂದ್ರೆ ಏನು? ಹೇ ಕೃಷ್ಣ, ನಿನಗೆ ಐಶ್ವರ್ಯ ಅಧಿಕವಾಗಿದ್ದ ಮಾತ್ರಕ್ಕೆ ನಮ್ಮನ್ನ ಕಡೆಗಾಣಿಸ್ಬೇಕು ಅಂತ ಏನಾದರೂ ನಿಯಮ ಇದೆಯಾ? ನೀನು ಐಶ್ವರ್ಯವಂತನಾಗಿರು, ನೀನು ಸಿರಿವಂತನಾಗಿರು, ನಿಮ್ಮ ತಂದೆಗೆ ಕೋಟಿಗಟ್ಟಲೆ ಗೋವಿರಳಿ ಅಂದ ಮಾತ್ರಕ್ಕೆ ನಮ್ಮನ್ನ ಬಾಗಿಲಲ್ಲಿ ನಿಲ್ಲಿಸ್ಬೇಕಾ? ಅರಿವುರಾಯ್, ಹೇಳುವವನಾಗು ಎಂಬುದಾಗಿ ಹೇಳ್ತಾಳೆ. ಅಷ್ಟೂ ಅಪಾರವಾದ ಹಸುಗಳನ್ನು ನೀನು ನಿನ್ನ ತಂದೆ ಹೇಗೆ ರಕ್ಷಣೆ ಮಾಡ್ತೀರೋ ಹಾಗೆ ನಾವು ಕೂಡ ನಿನ್ನ ರಕ್ಷಣೆಗೆ ಒಳಪಟ್ಟವರಲ್ಲವ. ಆ ಕೋಟ್ಯಾಂತರ ಎಣಿಸಲಾರದ ಹಸುಗಳನ್ನು ರಕ್ಷಣೆ ಮಾಡ್ತೀರಂತೆ, ನಮ್ಮನ್ನ ರಕ್ಷಣೆ ಮಾಡಲಾರೆಯ? ಹೀಗೆ ಮಲಗಿದೆಯಲ್ಲ ಅರಿವುರಾಯ್ ಎಂಬುದಾಗಿ ಆ ಗೋವುಗಳು ಹೇಗೆ ಈ ಕೃಷ್ಣನ ರಕ್ಷಣೆಗೆ ಒಳಪಟ್ಟಿದೆಯೋ ಆ ರೀತಿ ತಾವುಗಳು ಕೂಡ ಕೃಷ್ಣನ ರಕ್ಷಣೆಗೆ ಒಳಪಟ್ಟು ಕೃಷ್ಣನ ಆ ಕಟಾಕ್ಷವನ್ನೇ ಎದುರು ನೋಡುವವರು ಎಂಬುದನ್ನು ಆಂಡಾಳು ಹೇಳ್ತಾಳೆ. ಏತ್ತ ಕಲಂಗಳ್ ಎದಿರ್ಪೊಂಗಿ ಮೀದಳಿಪ್ಪ ಮಾತ್ತಾಡೇ ಪಾಲ್ಸ್ವರಿಯಂ ವಳ್ಳಲ್ ಬೆರಂಬಶುಕ್ಕಳ್. ಇದೆಲ್ಲ ಅತಿಶಯೋಕ್ತಿ ಅಲ್ವಾ? ಹೀಗೆಲ್ಲಾದರೂ ಹಸುಗಳಿರುತ್ತವಾ? ಹೀಗೆಲ್ಲಾದರೂ ಹಾಲು ಕರಿಯುತ್ತವಾ? ಒಂದು ದೊಡ್ಡ ಅಂಡೆ, ಅದಕ್ಕಿಂತ ದೊಡ್ಡದು ಸಮುದ್ರನೇ ಇಟ್ಟರು ತುಂಬೋಗುತ್ತಂತೆ. ಅದು 4 ಕೆಚ್ಚಲಿದೆಯಲ್ಲ, ಅದರಲ್ಲಿ ಒಂದು ಕೆಚ್ಚಲಿನ ಒಂದು ಹನಿ ಬಿದ್ರೇನೆ ಒಂದು ಅಂಡನೇ ತುಂಬೋಗುತ್ತಂತೆ. ಅಂತಹ ಹಾಲಿನ ಶ್ರೀಮಂತಿಕೆ, ಶೀರ್ತ ಮುಲೈಪತ್ತಿ ವಾಂಗ ಎಂದರಲ್ಲವ, ಹಾಲಿನ ಸಮೃದ್ಧಿ ಹಾಗಿದೆಯಂತೆ ಆ ಹಸುಗಳಿಗೆ. ಎಷ್ಟು ಕರೆದರೂ ಕೂಡ, ಎಂತೆಂಥ ಪಾತ್ರೆ ಇಟ್ಟರೂ ಕೂಡ, ಅದೆಲ್ಲ ತುಂಬಿ ಸೂಸ್ತಾ ಇದ್ರು ಕೂಡ ಇನ್ನೂ ಹಾಲು ಸೋರ್ತಾನೇ ಇರುತ್ತಂತೆ ಕೆಚ್ಚಲಿನಿಂದ ಎಡೆಬಿಡದೆ. ಮಾತ್ತಾದೆ ಪಾಲ್ಸೊರಿಯಂ ಅಂತಾಳೆ. ಮಾತ್ತಾದೆ ಅಂದ್ರೇನು? ನಿರಂತರವಾಗಿ ಎಡೆಬಿಡದೆ ಹಾಲನ್ನು ಸುರಿಸುವ ಹಸುಗಳು ಅಂದ್ಬಿಟ್ಟು. ಹೀಗೆಲ್ಲ ಹಸುಗಳಿದೆಯಾ? ಹೀಗೆಲ್ಲ ಹಾಲನ್ನು ಕೊಡುತ್ತವಾ? ಇದು ಅತಿಶಯೋಕ್ತಿ ಅಲ್ಲವಾ ಅಂದ್ರು. ಇದು ಅತಿಶಯೋಕ್ತಿನೇ ಅಲ್ಲ ಅಂದ್ಬಿಟ್ರು ವ್ಯಾಖ್ಯಾತ. ವಳ್ಳಲ್, ಉದಾರವಾದ ಹಸುಗಳಂತೆ. ಪೆರುಂ ಪಶುಗಳ್, ರಾಮನ ಪಟ್ಟದ ಆನೆಗಿಂತ ದೊಡ್ಡದಾಗಿದೆಯಂತೆ ಒಂದೊಂದು ಹಸುನು. ಶತ್ರುಂಜಯನೈಪ್ಪೋಲೆ ವ್ಯಾಖ್ಯಾತ ಹೇಳ್ತಾರೆ. ಶತ್ರುಂಜಯ ಎಂಬುದು ಶ್ರೀರಾಮಚಂದ್ರನ ಪಟ್ಟದ ಆನೆ, ಅದಕ್ಕಿಂತ ದೊಡ್ಡದಾಗಿದೆಯಂತೆ ಒಂದೊಂದು ಹಸುನು. ಆನೆಗಿಂತ ದೊಡ್ಡದಾದ ಪೆರುಂ ಪಶುಕ್ಕಳ್. ಕೃಷ್ಣ ಹೇಗಿದ್ದಾನೆ? 6 ವಯಸ್ಸಿನ ಕೃಷ್ಣ 16 ವಯಸ್ಸಿನ ಕಾಣ್ತಾನಂತೆ. ಪೆರುಂ ಕಣ್ಣನ್ ಅಂತಾರೆ ಆಳ್ವಾರ್. ಕಾರಣ ಏನು? ಚೆನ್ನಾಗಿ ಹಾಲು ಮೊಸರು ಬೆಣ್ಣೆ ತಿಂದು 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 ಚೆನ್ನಾಗಿ ಬೆಳೆದು ಬಿಟ್ಟಿದಾನಂತೆ. ಇವನ್ ತಿನ್ನೋದೇನು? ಕೊಟ್ಟು ತಿನ್ನೋದೇನು? ಕದ್ದು ಬೇರೆ ತಿಂತಾನಲ್ಲ. ಅಪಾರವಾಗಿ ಆಕಾರ ಪೆರುಂಕಣ್ಣನ್ ಅಂತಾರೆ. ಆ ಕೃಷ್ಣ ಹೇಗಿದಾನೋ ಹಾಗೆ ಈ ಹಸುಗಳಿದೆಯಂತೆ. ಆ ಕೃಷ್ಣ ಹೇಗಿದ್ದಾನೆ? ಅವನೆಂತಹವನು ಎಂದರೆ, ಇಲ್ಲಿ ಈ ಹಸುಗಳಿಗೆಲ್ಲ ಏನು ಸ್ವಭಾವ ಅಂದ್ರು? ಕೃಷ್ಣನಿಗೆ ಏನು ಸ್ವಭಾವವೋ ಅದೇ ಸ್ವಭಾವವನ್ನು ಉಳ್ಳ ಹಸುಗಳು ಅಂದ್ಬಿಟ್ರು ಇಲ್ಲಿ. ಕೃಷ್ಣ ಪರಮಾತ್ಮ ಅವನು ಹೇಗಿದ್ದಾನೆ ಅಂತ ಕೇಳಿದ್ರೆ ಅರ್ಜುನ ಕೇಳಿದ್ದು ಒಂದು ಮಾತು. ಗಾಂಡೀವಂ ಸಂಸದೆ ಹಸ್ತಾತ್, ಕೈಯಿಂದ ಗಾಂಡೀವ ಧನುಸ್ಸು ಬಿದ್ದೋಗ್ತಾ ಇದೆ. ಶರೀರಮ್ಮೆ ವೇಪತು, ನನಗೆ ಆಗ್ತಾನೇ ಇಲ್ಲ. ಆಮೇಲೆ ಕಣ್ಣುಗಳೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ, ಯುದ್ಧ ಮಾಡೋಕ್ಕಾಗ್ತಾ ಇಲ್ಲ, ಕೈಕಾಲು ನಡುಗ್ತಾ ಇದೆ. ಆದ್ರಿಂದ ನನಗೇನಾದರೂ ಒಂದು ಒಳ್ಳೆ ಮಾತು ಹೇಳು. ನಿಶ್ಚಿತಂ ಬ್ರೂಹಿ ಶಾದಿಮಾಂ ತ್ವಾಂ ಪ್ರಪನ್ನಂ ಎಂಬುದಾಗಿ ಒಂದು ಮಾತು ಕೇಳ್ದ.
ಅಯ್ಯೋ ಅವನೇನು ಹೇಳಬೇಕಾಗಿತ್ತು, ಹೋಗಯ್ಯ ಸುಮ್ಮನೆ ಬಾಯಿಸ್ಕೊಂಡು ಯುದ್ಧ ಮಾಡು, ಇಷ್ಟು ಹೇಳಿದ್ರೆ ಸಾಕಾಗ್ತಿತ್ತಲ್ವಾ. ಆದರೆ ಅವನು ಕೇಳಿದ್ದು ಒಂದು, ನನಗೇನು ಮಾಡಬೇಕು ಅಂತ ತೋರಿಸ್ತಾ ಇಲ್ಲ, ನಾ ಯುದ್ಧ ಮಾಡಲ್ಲ ಅಂದ. ಇಷ್ಟೆಲ್ಲ ಮಾತಾಡಬೇಡ, ನಾನು ಹೇಳ್ತಾ ಇದ್ದೀನಿ ಹೋಗಿ ಯುದ್ಧ ಮಾಡು ಅಂದಿದ್ರೆ ಮುಗಿತಿತ್ತು. ಆದರೆ ಕೃಷ್ಣ ಮಾಡಿದ್ದೇನು, 700 ಶ್ಲೋಕಗಳನ್ನು ಉಪದೇಶ ಮಾಡೋದು. ಕೇಳಿದ್ನ ಅವನು, ಕರ್ಮಯೋಗ ಹೇಳು, ಜ್ಞಾನಯೋಗ ಹೇಳು, ಭಕ್ತಿ ಯೋಗ ಹೇಳು, ಆತ್ಮಸ್ವರೂಪ ಹೇಳು, ಪರಮಾತ್ಮ ಸ್ವರೂಪ ಹೇಳು, ವಿಶ್ವರೂಪ ತೋರಿಸು, ಇದೆಲ್ಲ ಕೇಳಿದ್ನ ಅರ್ಜುನ. ನನಗೆ ಯುದ್ಧ ಮಾಡೋಕ್ಕೆ ಮನಸ್ಸಿಲ್ಲ ಅಂದ. ಅದನ್ನೇ ಒಂದು ನೆಪವಾಗಿ ಇಟ್ಟುಕೊಂಡು 700 ಶ್ಲೋಕಗಳ ಗೀತಾಮೃತ, ಗೀತೆ ಎಂಬ ಕ್ಷೀರಧಾರೆಯನ್ನ ಕೃಷ್ಣ ಹರಿಸಿದನಲ್ಲವ. ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ ಎಂಬುದಾಗಿ ಆ ಕೃಷ್ಣ ಪರಮಾತ್ಮ ಅವನು ಕೇಳಿದ್ದು ಒಂದಾದರೆ, ನಿನ್ನ ಮೇಲಿನ ಪ್ರೇಮದಿಂದ, ನಿನ್ನ ಮೇಲಿನ ಹಿತಚಿಂತನೆಯಿಂದ ನಾನು ಇನ್ನೂ ಹೇಳ್ತಾನೆ ಕೇಳು ಅಂತ ಮೇಲೆ 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 ಅರ್ಜುನನಿಗೆ ಜ್ಞಾನಾಮೃತವನ್ನು ಕೊಟ್ಟವನು ಕೃಷ್ಣ ಪರಮಾತ್ಮನಲ್ಲವ. ಅವನ ಸ್ವಭಾವ, ಅವನಿಂದ ಬೆಳೆಸಲ್ಪಟ್ಟ ಈ ಹಸುಗಳಿಗೂ ಇದೆಯಂತೆ. ಅವನು ಉದಾರವಾಗಿ ಜ್ಞಾನಾಮೃತವನ್ನು ಕೊಟ್ಟ, ಇವುಗಳು ಉದಾರವಾಗಿ ಕ್ಷೀರಧಾರೆಯನ್ನು ಹರಿಸ್ತಾ ಇದೆ. ಹೀಗೆ ಎಲ್ಲ ಕಡೆಗಳಲ್ಲಿ ಇದೇನೆ. ವಾಲ್ಮೀಕಿ ಭಗವಾನರನ್ನ ನಾರದ ಭಗವಾನರು ತಮ್ಮ ಆಶ್ರಮಕ್ಕೆ ಬಂದಾಗ ವಾಲ್ಮೀಕಿಗಳು ಕೇಳಿದ್ದೇನು, ಒಂದೇ ಒಂದು ಪ್ರಶ್ನೆ. 16 ಗುಣಗಳ ಒಂದು ಪಟ್ಟಿಯನ್ನು ಕೊಡ್ತಾರೆ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಎಲ್ಲ 16 ಗುಣಗಳ ಒಂದು ಪಟ್ಟಿ. ಈ 16 ಕಲ್ಯಾಣ ಗುಣಗಳನ್ನು ಉಳ್ಳವನು ಈ ಕಾಲದಲ್ಲಿ ಈ ಲೋಕದಲ್ಲಿ ಯಾರು, ಇಷ್ಟೇ ವಾಲ್ಮೀಕಿ ಕೇಳಿದ್ದು. ಅವರ ಆಶ್ರಮಕ್ಕೆ ನಾರದರು ಬರ್ತಾರೆ. ಆಶ್ರಮಕ್ಕೆ ಬಂದ ನಾರದರನ್ನು ನೋಡಿ ಈ 16 ಕಲ್ಯಾಣ ಗುಣಗಳನ್ನು ಉಳ್ಳವನು ಈ ಲೋಕದಲ್ಲಿ ಈ ಕಾಲದಲ್ಲಿ ಯಾರು, ಇಷ್ಟೇ ಕೇಳಿದ್ದು ವಾಲ್ಮೀಕಿಗಳು. ನಾರದರು 100 ಶ್ಲೋಕದಲ್ಲಿ